ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನ್ಯೂಸ್ ಅಟ್ 11. ನಾನು ಹರೀಶ್ ನಾಗರಾಜು. ಅಕ್ಷರಶಃ ಕಳೆದ ವಾರ ಬೆಂಗಳೂರನ್ನ ನಡುಗಿಸ್ಬಿಟ್ಟಿತ್ತು ಈ ಗಲಭೆ ಪ್ರಕರಣ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ. ಬೆಂಗಳೂರು ಗಲಭೆ ಕೇಸಲ್ಲಿ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಇಬ್ಬರು ಕಾರ್ಪೊರೇಟರ್ಗಳ ವಿಚಾರಣೆ ನಡೀತಾ ಇದೆ. ಸಂಪತ್ ರಾಜ್, ಮಾಜಿ ಮೇಯರ್, ಜೊತೆಗೆ ಕಾರ್ಪೊರೇಟರ್, ಮಗದೊಬ್ಬ ಕಾರ್ಪೊರೇಟರ್ AR ಜಾಕೀರ್, ಇವರಿಬ್ಬರ ವಿಚಾರಣೆ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ಒಬ್ಬರ ವಿಚಾರಣೆ ಈಗಾಗಲೇ 10:00 ಶುರುವಾಗಿದೆ. ಮಗದೊಬ್ಬರ ವಿಚಾರಣೆ 11 ಗಂಟೆ ಶುರುವಾಗಬೇಕು. ಸಿಸಿಬಿ ಕಚೇರಿಯಲ್ಲಿ ಇಬ್ಬರು ACPಗಳಿಂದ ವಿಚಾರಣೆ ಶುರುವಾಗಿದೆ. ಕಾರ್ಪೊರೇಟರ್ ಸಂಪತ್ ರಾಜ್ ವಿಚಾರಣೆ ಈಗ ಶುರುವಾಗಿದೆ. ಚಾಮರಾಜಪೇಟೆಯ ಸಿಸಿಬಿ ಕಚೇರಿಯಲ್ಲಿ ಇಬ್ಬರಿಗೂ ಕೂಡ ಡ್ರಿಲ್ಲಿಂಗ್ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ACP ಗೌತಮ್ ಸಂಪತ್ ರಾಜ್ ಅವರು ವಿಚಾರಣೆ ಮಾಡ್ತಿದ್ದಾರೆ. ACP ಜಗನ್ನಾಥ್ ಜಾಕೀರ್ ಅವರ ವಿಚಾರಣೆ ಮಾಡ್ತಿದ್ದಾರೆ. ಗಲಭೆ ನಂಟಿನ ಆರೋಪದ ಬಗ್ಗೆ ಇಬ್ಬರ ವಿಚಾರಣೆ ಕೂಡ ಈಗ ಶುರುವಾಗಿದೆ. ಬ್ರೇಕಿಂಗ್ ನ್ಯೂಸ್. ಮಾಜಿ ಮೇಯರ್ ಜೊತೆಗೆ DJ ಹಳ್ಳಿಯ ಕಾರ್ಪೊರೇಟರ್ ಸಂಪತ್ ರಾಜ್ ಅದು ಒಂದ್ ಕಡೆ, ಮಗದೊಂದು ಕಡೆ AR ಜಾಕೀರ್ ಪುಲಕೇಶಿ ನಗರದ ವಾರ್ಡ್ನ ಕಾರ್ಪೊರೇಟರ್. ನೀವು ನೋಡ್ತಿದ್ದೀರಾ, ಸಂಪತ್ ರಾಜ್ ವಿಚಾರಣೆಗೆ ಚಾಮರಾಜಪೇಟೆಯಲ್ಲಿರುವಂತಹ ಸಿಸಿಬಿ ಕಚೇರಿ ಒಳಗಡೆ ಹೋಗ್ತಿದ್ದಾರೆ. ಅದರ ದೃಶ್ಯಾವಳಿಗಳು ತೋರಿಸ್ತಾ ಇದ್ದೀವಿ ಈ ಕ್ಷಣ. ಬಿಕಾಸ್ 11 ಗಂಟೆಗೆ ಅವರು ಟೈಮ್ ಕೊಟ್ಟಿದ್ರು, ಹಾಗಾಗಿ ನೀವು ನೋಡ್ತಿರುವಂತಹ ದೃಶ್ಯ. ಮಾಜಿ ಮೇಯರ್ ಎಲ್ಲರಿಗೂ ಗೊತ್ತಿರೋರೆ, ಜೊತೆಗೆ ಅಫ್ಕೋರ್ಸ್ DJ ಹಳ್ಳಿಯ ಕಾರ್ಪೊರೇಟರ್, ಅವರ ಏರಿಯಾಗೆ ಸಂಬಂಧಪಟ್ಟಿದ್ದು ಅದೇ DJ ಹಳ್ಳಿಯಲ್ಲಿ ದೊಡ್ಡ ಮಟ್ಟದ ಗಲಭೆ, ಜೊತೆಗೆ ಅದೇ DJ ಹಳ್ಳಿಯ ಪೊಲೀಸ್ ಸ್ಟೇಷನ್ ಹೊತ್ತಿ ಉರಿದಿತ್ತು. ಅಲ್ಲಿರುವ ಎಲ್ಲ ವಾಹನಗಳನ್ನು ಕೂಡ ಸುಟ್ಟು ಕರಕಲನ್ನಾಗಿ ಮಾಡಿದ್ರು. ಹಾಗಾಗಿ ಆ ಏರಿಯಾದ ಕಾರ್ಪೊರೇಟರ್, DJ ಹಳ್ಳಿ ಕಾರ್ಪೊರೇಟರ್, ಮಾಜಿ ಮೇಯರ್ ಸಂಪತ್ ರಾಜ್ ಇವತ್ತು ಅವ್ರನ್ನ ವಿಚಾರಣೆಗೆ ಕರೆದಿದ್ದಾರೆ. ಇದುವರೆಗೂ ಕೂಡ 100 ಗಟ್ಟಲೆ ಜನ ಎನ್ಕ್ವೈರಿ ಮಾಡಿದ್ದಾರೆ, ಫೋನ್ ಕಾಲ್ನ ಟ್ರೇಸ್ ಔಟ್ ಮಾಡಿದ್ದಾರೆ, 300ಕ್ಕೂ ಹೆಚ್ಚು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ, FIR ನ ದಾಖಲು ಮಾಡಿದ್ದಾರೆ. ಅದು ಒಂದ್ ಲೆವೆಲ್. ಇದೀಗ ಮಗದೊಂದು ಹಂತಕ್ಕೆ ಹೋಗಿದ್ದಾರೆ ಸಿಸಿಬಿ ಆಫೀಸರ್ಸ್. ಇದೀಗ ಆ ಏರಿಯಾಗೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳನ್ನ ಎನ್ಕ್ವೈರಿಗೆ ಒಳಪಡಿಸ್ತಾ ಇದ್ದಾರೆ. ಹಾಗಾಗಿ ಎಡಭಾಗದ ದೃಶ್ಯ ಇದೀಗ ಚಾಮರಾಜಪೇಟೆಯಲ್ಲಿರುವಂತಹ ಸಿಸಿಬಿ ಕಚೇರಿ, ಎಲ್ಲರಿಗೂ ಗೊತ್ತು ಸಿಗ್ನಲ್ ಅಲ್ಲಿ ಕಾರ್ನರ್ ಇದೆ. ಆ ಸಿಸಿಬಿ ಕಚೇರಿಗೆ ಇದೀಗ ಮಾಜಿ ಮೇಯರ್, DJ ಹಳ್ಳಿಯ ಕಾರ್ಪೊರೇಟರ್ ಸಂಪತ್ ರಾಜ್ ಅವರನ್ನ ಬರಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರು ಎಂಟ್ರಿ ಕೊಟ್ಟರು. ಇನ್ನು ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ AR ಜಾಕೀರ್, ಪುಲಕೇಶಿ ನಗರದ ವಾರ್ಡ್ ಕಾರ್ಪೊರೇಟರ್. ಇಬ್ಬರ ಮೇಲೂ ಕೂಡ ಹಲವಾರು ತರಹದಲ್ಲಿ ಅನುಮಾನಗಳು ಕೇಳಿ ಬಂದಿರೋದ್ರಿಂದ ಆ ಏರಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಗಲಾಭೆ ನಡೆದಿರೋದ್ರಿಂದ ಮಗದೊಂದು ಕಡೆ ಅಫ್ಕೋರ್ಸ್ ಗೋಲಿಬಾರ್ ಕೂಡ ಆಯಿತು. ಇದೆಲ್ಲದರ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಇದೀಗ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಸಿಸಿಬಿ ಆಫೀಸರ್ಸ್ಗಳು. ಈ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಸಿಸಿಬಿ ಕಚೇರಿಯಿಂದ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಲೈವ್ ಜಾಯಿನ್ ಆಗಿದ್ದಾರೆ. ಕೇಳೋಣ ಏನೇನಾಗ್ತಿದೆ ಅಂತ. ವೆರಿ ಗುಡ್ ಮಾರ್ನಿಂಗ್ ಗಂಗಾಧರ್. ಮಹತ್ತರ ಬೆಳವಣಿಗೆ, ಜನಪ್ರತಿನಿಧಿಗಳನ್ನ ವಿಚಾರಣೆಗೆ ಒಳಪಡಿಸ್ತಿದ್ದಾರೆ. ಅಫ್ಕೋರ್ಸ್ ಪೊಲೀಸರ ಹತ್ರ ಈಗಾಗಲೇ ಒಂದಷ್ಟು ಸುಳಿವು ಕ್ಲೂಗಳಂತೂ ಸಿಕ್ಕಿರುತ್ತೆ. ಯಾವೆಲ್ಲ ಅನುಮಾನದ ಮೇಲೆ ಇವರು ಎನ್ಕ್ವೈರಿ ಆಗ್ತಾ ಇದೆ, ಈ ಕ್ಷಣ ಏನೇನು ಡೆವಲಪ್ಮೆಂಟ್ಸ್ ನಡೀತಾ ಇದೆ ಗಂಗಾಧರ್? ಎಷ್ಟು ಹರೀಶ್, DJ ಹಳ್ಳಿ ಮತ್ತೆ KG ಹಳ್ಳಿ ಗಲಭೆ ಪ್ರಕರಣವನ್ನ ಆ ಒಂದು ತನಿಖೆಯನ್ನ ಸಿಸಿಬಿ ಮತ್ತೆ ಪೂರ್ವಯೋಗದ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಈಗಾಗಲೇ ಸುಮಾರು 300ಕ್ಕೂ ಹೆಚ್ಚು ಜನ ಆರೋಪಿಗಳನ್ನ ಬಂಧನ ಮಾಡಿರುತ್ತದೆ. ಅದಲ್ಲದೆ ವಿಶೇಷವಾದ ತಂಡ SDPI ಕಾರ್ಯಕರ್ತರನ್ನು ಕೂಡ ಬಂಧನವಾಗಿದ್ದಾರೆ, ಅಂತವರನ್ನು ಕೂಡ ಸಿಸಿಬಿ ವಿಚಾರಣೆಗೊಳಪಡಿಸಿರುವಂತದ್ದು. ಆದ್ರೆ ಕಳೆದ 3 ದಿನಗಳ ಹಿಂದೆ ಮಾಜಿ ಮೇಯರ್ ಸಂಪತ್ ರಾಜ್ ಮತ್ತೆ ಪುಲಕೇಶಿ ನಗರ ವಾರ್ಡ್ ಕಾರ್ಪೊರೇಟರ್ ಆಗಿರುವಂತಹ ಜಾಕೀರ್ ಇಬ್ಬರ ಹೆಸರು ಕೂಡ ಕೇಳಿ ಬಂದಿತ್ತು. ಅದಲ್ಲದೆ DJ ಹಳ್ಳಿ ಗಲಭೆ ಪ್ರಕರಣದಲ್ಲಿ ಇವರಿಬ್ಬರ ಹೆಸರು ಕೂಡ ತಳಕಾಕೊಂಡಿತ್ತು, ಅವ್ರ ಮೇಲೆ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅದಕ್ಕೆ ಒಂದು ಏನಂದ್ರೆ ಇತ್ತೀಚಿನ ಅಂದ್ರೆ ಕಳೆದ 4 ದಿನಗಳಿಂದ ಒಂದು ಮಾಜಿ CM ಸಿದ್ದರಾಮಯ್ಯ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂತ ಸಂದರ್ಭದಲ್ಲಿ ಜಮೀರ್ ಅಹಮದ್ ಸಿದ್ದರಾಮಯ್ಯ ಜೊತೆ ಮಾತನಾಡುವಾಗ ಒಂದು ವಿಡಿಯೋ ಕೂಡ ಹರಿದಾಡಿತ್ತು. ಅದರಲ್ಲಿ ಜಮೀರ್ ಅಹಮದ್ ಸಂಪತ್ ರಾಜ್ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಇದರ ಬೆನ್ನಲ್ಲೇ DJ ಹಳ್ಳಿ ಮತ್ತೆ KG ಹಳ್ಳಿ ಈ ಒಂದು ಗಲಭೆ ಪ್ರಕರಣಗಳಲ್ಲಿ ಆರೋಪಿಗಳನ್ನ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಇವರ ಹೆಸರು ಸಾಕಷ್ಟು ತಳಕಾಕೊಳ್ತು. ಅದಲ್ಲದೆ ಅವರ ಮೇಲೆ ಆರೋಪಗಳು ಸಹ ಕೇಳಿ ಬಂದಿತ್ತು. ಹೀಗಾಗಿ ನಿನ್ನೆ ಸಂಜೆ 6 ಗಂಟೆಗೆ ACP ಗೌತಮ್ ಮಾಜಿ ಮೇಯರ್ ಸಂಪತ್ ರಾಜ್ ಮತ್ತೆ ಜಾಕೀರ್ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು. ಇವತ್ತು 10:30ಕ್ಕೆ ಸಿಸಿಬಿ ಕಚೇರಿಗೆ ವಿಚಾರಣೆ ಆಗಬೇಕು. ಗಲಭೆ ಪ್ರಕರಣದಲ್ಲಿ ನಿಮ್ಮ ಹೆಸರು ಕೇಳಿ ಬಂದಿದೆ, ಹೀಗಾಗಿ ನಾವು ವಿಚಾರಣೆ ಕೊಡಬೇಕು, ನೀವು ಬರಬೇಕು ಅನ್ನೋ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು. ಅದರಂತೆ 10:30ಕ್ಕೆ ಸಂಪತ್ ರಾಜ್ ಮತ್ತೆ ಜಾಕೀರ್ ಇಬ್ರು ಕೂಡ ಒಂದೇ ಸಮನೆ 10:30ಕ್ಕೆ ಇಬ್ರು ಕೂಡ ಸಿಸಿಬಿ ಕಚೇರಿಗೆ ಬಂದಿರುವಂತದ್ದು. ಈಗಾಗಲೇ ಸಿಸಿಬಿಯ ACPಗಳಾಗಿರುವಂತಹ ಗೌತಮ್ ಮತ್ತೆ ಜಗನ್ನಾಥ ಇಬ್ರು ಕೂಡ ಅವರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸ್ತಾ ಇರುವಂತದ್ದು. ಅಂದ್ರೆ ಈ ಗಲಭೆ ಪ್ರಕರಣದಲ್ಲಿ ಇವರಿಬ್ರು ಕೂಡ ಕಾಂಗ್ರೆಸ್ ಕಾರ್ಪೊರೇಟರ್ಗಳಾಗಿದ್ದು ಅಲ್ಲಿ ಕೆಲಸಗಳ ಮಧ್ಯೆ ಅಖಂಡ ಶ್ರೀನಿವಾಸ ಮೂರ್ತಿ ಮತ್ತೆ
ಇವರೊಬ್ಬರ ನಡುವೆ ಅಸಮನ್ವಯತೆ ಇತ್ತು, ಇಬ್ಬರ ಕೂಡ ಸಮನ್ವಯತೆ ಇರಲಿಲ್ಲ. ಶಾಸಕರಿಗೂ ಮತ್ತೆ ಕಾರ್ಪೊರೇಟರ್ಗಳಿಗೂ ಕೂಡ ಅಷ್ಟಕ್ಕಷ್ಟೇ ಸಂಬಂಧ ಇತ್ತು. ಈಗ ಈ ಒಂದು ಗಲಭೆ ಪ್ರಕರಣದಲ್ಲಿ ಇವರ ಹೆಸರು ಕೂಡ ಕೇಳಿ ಬಂದ ಹಿನ್ನೆಲೆಯಲ್ಲಿ ತುಂಬಾ ಕಡೆ ತುಂಬಾ MLA-ಗಳಿಗೂ ಕಾರ್ಪೊರೇಟರ್ಗಳಿಗೂ ತಿಕ್ಕಾಟ ಇದ್ದೇ ಇರುತ್ತೆ, ಅವರ ಪಕ್ಷದವರೇ ಆದ್ರೂ ಕೂಡ. ಬಟ್ ಈ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹಾಕ್ತಾರೆ, ಗಲಭೆ ಮಾಡ್ತಾರೆ, ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡ್ತಾರೆ ಅಂದಾಗ ಏನ್ ಫೋನ್ ಟ್ರೇಸ್ ಮೂಲಕ ಅಥವಾ ಯಾರೋ ಸಾಕ್ಷಿ ಹೇಳಿದ್ದಾರಾ, ಇವರಿಬ್ಬರ ಹೆಸರು ಬಂದಿದ್ಯಾ, ಜೊತೆಗೆ ಪುಲಕೇಶಿ ನಗರಕ್ಕೂ ವಾರ್ಡ್ಗೂ ಇವ್ರಿಗೂ ಏನ್ ಸಂಬಂಧ, ಏನಿದೆ ಮಾಹಿತಿ, ಇನ್ಸೈಡ್ ಇನ್ಫಾರ್ಮೇಶನ್ ಇದ್ರ ಬಗ್ಗೆ? ಎಸ್ ಹರೀಶ್, ಮೇಲ್ನೋಟಕ್ಕಷ್ಟೇ ಈಗ ಅವರಿಬ್ಬರ ನಡುವೆ ಯಾವುದೇ ರೀತಿ ಸಮನ್ವಯತೆ ಇರಲಿಲ್ಲ. ಕಾಮಗಾರಿಗಳ ವಿಷಯಗಳಾಗಿರ್ಬೋದು, ಕಾಂಗ್ರೆಸ್ ಪಕ್ಷದಲ್ಲಿದ್ರೂ ಕೂಡ ಶಾಸಕರು ಇವರನ್ನ ಯಾವುದೇ ರೀತಿ ಕಾಮಗಾರಿ ನಡೆಸಿದ ಸಂದರ್ಭಗಳಲ್ಲಾಗಿರ್ಬೋದು, ಬೇರೆ ರೀತಿಯ ಏನೇ ಒಂದು ಸಭೆ ಸಮಾರಂಭಗಳು COVID-19 ಸಂದರ್ಭದಲ್ಲಿ ಕೂಡ ಇವರ ಮಾತನ್ನ ಕೇಳಿಕೆ ಯಾವುದೇ ರೀತಿ ನಡೆಸ್ಕೊಂಡಿಲ್ಲ. ಇವರನ್ನ ಸಮನ್ವಯತೆ ತೆಗೆದುಕೊಳ್ಳದೆ ಇವರ ಒಂದು ಇವರೇ ಎಲ್ಲಾ ಕೆಲಸಗಳನ್ನ ಶಾಸಕರೊಬ್ಬರೇ ಮಾಡ್ತಾ ಇದ್ರು ಅನ್ನೋದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅದ್ರ ಜೊತೆಯಲ್ಲಿ ಜಾಕೀರ್ ಮತ್ತೆ ಸಂಪತ್ ರಾಜ್ ಇಬ್ಬರಿಗೂ ಕೂಡ ಅಷ್ಟಕ್ಕಷ್ಟೇ ಅಖಂಡ ಶ್ರೀಮಂತ ಇದ್ರು ಅಂತ. ಹೀಗಾಗಿ ರಾಜಕೀಯದ ಹಿನ್ನೆಲೆ ಕೂಡ ನೋಡೋದಾದ್ರೆ ಮತ್ತೊಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಪಾವಲ್ ಬೈರಸಂದ್ರ ಮತ್ತೆ ಡಿಜೆಹಳ್ಳಿ ಮತ್ತೆ ಕೆಜಿಹಳ್ಳಿ ಮೂರು ಪದದಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಭೆಗಳಾಗಿತ್ತು. ಅದರಲ್ಲಿ ಜಾಕೀರ್ ಏನು ಕಾರ್ಪೊರೇಟರ್ ಇದ್ದಾರೆ, ಅವರ ಕೆಲ ಸಹಚರರು ಕೂಡ ಬಂಧನವಾಗಿರುವಂತದ್ದು. ಹೀಗಾಗಿ ಈ ಎಲ್ಲ ಒಂದು ಆಯಾಮಗಳಲ್ಲಿ ಕೂಡ ಪೊಲೀಸರು ತನಿಖೆಗಳು ನಡೆಸ್ತಾ ಇದ್ರು. ಅದರ ನಡುವೆ ಇಬ್ಬರ ಹೆಸರು ಕೂಡ ಸಾಕಷ್ಟು ಕೇಳಿ ಬಂದಿತ್ತು. ಈ ಒಂದು ಗಲಭೆ ಪ್ರಕರಣದಲ್ಲಿ ಜಾಕೀರ್ ಹೆಸರು ಮುನ್ನೋಟಕ್ಕೆ ಬಂದಿತ್ತು. ಅದಲ್ಲದೆ ಸಂಪತ್ ರಾಜ್ ಅವರ ಹೆಸರು ಕೂಡ ಕೇಳಿ ಬಂದ ಹಿನ್ನೆಲೆಯಲ್ಲಿ ನನ್ನ ಸಂಜೆ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಒಳಪಡಿಸಿರುವಂತದ್ದು. ಈಗ ಗಂಗಾಧರ್, ನೀವು ಅಬ್ಸರ್ವ್ ಮಾಡಿರೋ ಹಂಗೆ ಈಗಾಗಲೇ ಅವ್ರ ಮನೆ ಸುಟ್ಟೋಯ್ತು, ಕೋಟ್ಯಾನ್ಗಟ್ಲೆ ಆಸ್ತಿ ನಷ್ಟ ಆಗೋಯ್ತು. ಆ ಭಾಗದ MLA ಸಾಹೇಬ್ರೇನಿದ್ದಾರೆ ಎಲ್ಲೂ ಕೂಡ ಇವ್ರ ಹೆಸರು ತೆಗ್ದಿಲ್ಲ, ನನಗೂ ಅವ್ರಿಗೂ ಆಗಲ್ಲ ಅಂತ ಎಲ್ಲೂ ಹೇಳಿಲ್ಲ. ಅವ್ರು ಹೇಳೋದೇನೋ ನಾನು ಮತ್ತು ಈ ಭಾಗದ ಮಂದಿ ಅಣ್ಣ ತಮ್ಮಂದ್ರ ತರ ಇದ್ದೀವಿ ಅಂತೆಲ್ಲ ಮೆನ್ಷನ್ ಮಾಡ್ತಾರೆ. ವೈ ಹಾಗಿದ್ರೆ ಇವ್ರ ಮೇಲೆ ಯಾಕೆ ಅನುಮಾನ ಅದು? ಎಸ್, ಶಾಸಕರು ಎಲ್ಲೂ ಕೂಡ ಕಾರ್ಪೊರೇಟರ್ಗಳ ಹೆಸರನ್ನ ಎಲ್ಲೂ ಕೂಡ ಪ್ರಸ್ತಾಪವನ್ನ ಮಾಡಿಲ್ಲ. ಯಾಕಂದ್ರೆ ಅವರು ಕೂಡ ಸಾಕಷ್ಟು ಈ ಒಂದು ಗಲಭೆ ಪ್ರಕರಣಗಳಲ್ಲಿ ಶಾಸಕರು ಕೂಡ ಗೋಪ್ಯತೆಯನ್ನ ಕಾಪಾಡಿರುವಂತದ್ದು. ಯಾಕಂದ್ರೆ ಅವರು ಮತ್ತೆ ಈ ಕಾರ್ಪೊರೇಟರ್ ನಡುವೆ ಸಮನ್ವಯತೆ ಇರಲಿಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಕೆಲವೊಂದು ಬಾರಿ ಕಾರ್ಪೊರೇಟರ್ಗಳೇ ಅವ್ರ ಮೇಲೆ ಅಸಮಾಧಾನವನ್ನ ಕಾಂಗ್ರೆಸ್ನ ನಾಯಕರಿಗೂ ಕೂಡ ಹೇಳ್ಕೊಂಡಿರುವಂತದ್ದು. ಇದರ ನಡುವೆ ಗಲಭೆ ಆದಂತ ಕೂಡಲೇ ಇವರು ಕೂಡ ಶಾಸಕರು ಇವರು ಕಾರ್ಪೊರೇಟರ್ಗಳ ಹೆಸರನ್ನ ಪ್ರಸ್ತಾಪವನ್ನ ಮಾಡಿರಲಿಲ್ಲ. ಗಲಭೆ ಪ್ರಕರಣದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಜನ ಬಂಧನವಾದಂತಹ ಸಂದರ್ಭದಲ್ಲಿ ಅಲ್ಲಿ ಜಾಕೀರ್ ಅವರ ಸಹಚರರು ಕೂಡ ಇದರಲ್ಲಿ ಬಂಧನವಾಗಿರ್ತಾರೆ. ಅವರ ಜೊತೆ ಗುರುತಿಸಿಕೊಂಡಿದ್ದಂತಹ ಅವರು ಕೆಲವು ಸಹಚರರು ಈ ಒಂದು ಗಲಭೆ ಪ್ರಕರಣದಲ್ಲಿ ಬಂಧನವಾದಂತಹ ಬಳಿಕ ಇವರ ಹೆಸರು ಮುಂಚೂಣಿಯಲ್ಲಿ, ಜಾಕೀರ್ ಹೆಸರು ಮುಂಚೂಣಿ ಬರುತ್ತೆ. ಅದಲ್ಲದೆ ಜಮೀರ್ ಅಹಮದ್ ಏನು ಸಿದ್ದರಾಮಯ್ಯನವರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕರಬೇಕು ಸಂದರ್ಭದಲ್ಲಿ ಅವರ ಸಂಪತ್ ರಾಜ್ ಅವರ ಹೆಸರು ಕೂಡ ಅಲ್ಲಿ ಪ್ರಸ್ತಾಪ ಮಾಡುವಂತ ದೃಶ್ಯ ಕೂಡ ವೈರಲ್ ಆಗುತ್ತೆ. ಅದರ ಬೆನ್ನಲ್ಲೇ ಸಂಪತ್ ರಾಜ್ ಅವರು ಸ್ಪಷ್ಟನೆ ಕೊಡ್ತಾರೆ, ನಮಗೂ ಈ ಪ್ರಕರಣಕ್ಕೆ ಯಾವುದೇ ಸಂಬಂಧ ಇಲ್ಲ, ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ. ಆದ್ರೂ ಕೂಡ ಆರೋಪಗಳು ಈ ಗಲಭೆ ಪ್ರಕರಣದಲ್ಲಿ ಇವರಿಬ್ಬರ ಹೆಸರು ಕೂಡ ಗಂಭೀರವಾದ ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಚಾರಣೆಯ ನಂತರದ ಭಾಗ ವಿಷಯಗಳಿಗೆ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಗಾಗಿ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತೆ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರಂತೆ. ಅಮಿತ್ ಶಾ ಅವ್ರಿಗೆ ಮೈಕೈ ನೋವಿದೆ, ಅವ್ರಿಗೆ ಆಯಾಸ ಇದೆ. ಮೊನ್ನೆಷ್ಟೇ ಕೋವಿಡ್ ಪಾಸಿಟಿವ್ ಇಂದ ಹೊರಗೆ ಬಂದು 1-2 ದಿನ ಆಗಿತ್ತು ಅಷ್ಟೇ. ಮತ್ತು ಒನ್ಸ್ ಅಗೈನ್ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕೇಂದ್ರ ಗೃಹ ಸಚಿವರು. ಬ್ರೇಕಿಂಗ್ ನ್ಯೂಸ್. ಅವರಿಗೆ ಕೊರೋನಾ ಟೆಸ್ಟ್ ಮಾಡಿದ್ದಾರೆ, ಆದರೆ ಕೊರೋನಾ ನೆಗೆಟಿವ್ ಅಂತ ವರದಿ ಬಂದಿದೆ. ಅಮಿತ್ ಶಾ ಅವರಿಗೆ ಕೊರೋನಾ ಬಂದಿಲ್ಲ. ನೀವು ನೋಡ್ತಿದ್ದೀರಿ ಮೀಡಿಯಾ ಪ್ರೋಟೋಕಾಲ್ ಡಿವಿಷನ್ ಏಮ್ಸ್ ನ್ಯೂ ಡೆಲ್ಲಿ ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಮಿತ್ ಶಾ ಅವರು. ಪ್ರೆಸ್ ರಿಲೀಸ್ ನಲ್ಲಿ ಡಾಕ್ಟರ್ ಕೂಡ ಹೇಳ್ತಿದ್ದಾರೆ, ಶ್ರೀ ಅಮಿತ್ ಶಾ ಹಾನರಬಲ್ ಹೋಮ್ ಮಿನಿಸ್ಟರ್ ಹ್ಯಾಸ್ ಬೀನ್ ಕಂಪ್ಲೈನಿಂಗ್. ಓಕೆ, ಅದು ಓಲ್ಡ್ ಜಿಸ್ಟ್ ಏನಪ್ಪಾ ಅಂದ್ರೆ ಕೊರೋನಾ ಬಂದಿಲ್ಲ ಅಂತ ವೈದ್ಯರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಕೋವಿಡ್ ನೆಗೆಟಿವ್ ಬಂದಿದೆ ಅಂತ ಇದು ಮಾಡಿದ್ದಾರೆ. ಆಸ್ಪತ್ರೆಯಿಂದ ಇಲಾಖೆ ಕರ್ತವ್ಯ ನಿರ್ವಹಣೆ ಮಾಡ್ತಿದ್ದಾರೆ ಅಮಿತ್ ಶಾ ಅವರು. ಕೆಲ ದಿನಗಳ ಹಿಂದಷ್ಟೇ ಅಮಿತ್ ಶಾ ಕೊರೋನಾದಿಂದ ಗುಣಮುಖರಾಗಿದ್ರು. ಸಾಧ್ಯ ಆದರೆ ಅದನ್ನು ಓದೋ ಪ್ರಯತ್ನ ಮಾಡ್ತಿದ್ದೀನಿ, ಬಟ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ ಸ್ಕ್ರೀನ್ ಮೇಲೆ. ಪ್ರೆಸ್ ರಿಲೀಸ್ ಏನು ಮಾಡಿದ್ರು ಏಮ್ಸ್ ಆಸ್ಪತ್ರೆಯವರು ಇವತ್ತು ನಿಮ್ಮ ನ್ಯೂಸ್ 18 ಕನ್ನಡ ತೋರಿಸಿ 18 ಆಗಸ್ಟ್ 2020 ಅಮಿತ್ ಶಾ ಅವರಿಗೆ ಯಾವುದೇ ರೀತಿಯ ಕೊರೋನಾ ಪಾಸಿಟಿವ್ ಇಲ್ಲ, ನೆಗೆಟಿವ್ ಅಂತ ಬಂದಿದೆ. ಆದರೆ ಅವರು ಸ್ವಲ್ಪ ಸುಸ್ತಿದೆ,
ಮೈಕೈ ನೋವಿದೆ, ಹಾಗಾಗಿ ಅಡ್ಮಿಟ್ ಆಗಿದ್ದಾರೆ ಅಂತ ಡಾಕ್ಟರ್ ತಿಳಿಸಿದ್ದಾರೆ. ಇನ್ನು ಕರ್ನಾಟಕ ವಿಚಾರಕ್ಕೆ ಬರೋಣ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಅಕ್ಷರಶಃ ಕೊಚ್ಚಿ ಹೋಗ್ತಾ ಇದೆ. ಉತ್ತರ ಕರ್ನಾಟಕ ರಸ್ತೆ, ಸೇತುವೆ ಎಲ್ಲವೂ ಸರ್ವನಾಶ ಆಗ್ತಾ ಇದೆ. ಇನ್ನೂ 4 ದಿನ ಬರುತ್ತಂತೆ ಈ ರಣಮಳೆ. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪಕ್ಕಾ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ಈ ಹೊತ್ತಿನ ಸ್ಪೆಷಲ್ ಮಹಾ ಪ್ರವಾಹ. ಬಿಟ್ಟು ಬಿಡದೆ ಕಾಡ್ತಿದ್ದಾನೆ ಈ ಮಳೆರಾಯ, ಅಬ್ಬರಿಸಿ ಬೊಬ್ಬರಿತಿದ್ದಾನೆ ಮಳೆರಾಯ. ಉತ್ತರ ಭಾಗದಲ್ಲಿ ಕೃಷ್ಣೆ, ಮಲಪ್ರಭೆ ಮತ್ತು ಘಟಪ್ರಭೆ ನದಿಗಳು ಕೂಡ ಮತ್ತೆ ಮತ್ತೆ ಅಬ್ಬರಿಸ್ತಾ ಇದೆ. ನದಿ ತೀರದ ಗ್ರಾಮಗಳು ಜಲಾವೃತ ಆಗಿದೆ. ಹಲವು ದೇಗುಲಗಳು ಕಂಪ್ಲೀಟ್ ಮುಳುಗೋಗಿದೆ. 6 ದೃಶ್ಯಾವಳಿಗಳು ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಸ್ಕ್ರೀನ್ ತೋರಿಸ್ತಾ ಇದ್ದೀವಿ. ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ, ಗದಗ, ಯಾದಗಿರಿ ಮತ್ತು ದಕ್ಷಿಣ ಕರ್ನಾಟಕ ಭಾಗದ ಮಂಡ್ಯ ಕೂಡ. ಯಾಕೆ ಹೇಳಿ ಮಂಡ್ಯ? KRS ತುಂಬೋಯ್ತಲ್ಲ, ತುಂಬಾ ಅಲ್ಲಿಂದ ನೀರು ಹೊರಗೆ ಬರ್ತಾ ಇದೆಯಲ್ಲ. ಸೊ ಹಾಗಾಗಿ ಮಂಡ್ಯ KRS ಇಂದ ಕೂಡ ನದಿಗೆ ಹೆಚ್ಚಾಗಿ ನೀರು ಬಿಡ್ತಿದ್ದಾರೆ. ಇದರ ಪರಿಣಾಮ ನದಿ ಪಾತ್ರದ ಜನರಲ್ಲಿ ಈಗ ಆತಂಕ ಕೂಡ ಶುರುವಾಗಿದೆ. ಉತ್ತರ ಕರ್ನಾಟಕದಲ್ಲಿ ಕೃಷ್ಣೆ ಉಕ್ಕರಿತಾ ಇದೆ, ಮಲಪ್ರಭೆ, ಘಟಪ್ರಭೆ ಉಕ್ಕರಿತಾ ಇದೆ, ಮನೆಗಳು ಮುಳುಗೋಗ್ತಾ ಇದೆ. ಸುಮಾರು 16ಕ್ಕೂ ಹೆಚ್ಚು ಹಳ್ಳಿಗಳು ಈಗಾಗಲೇ ಜನ ಬೆಳೆ ಸ್ಥಳಾಂತರ ಮಾಡ್ತಿದ್ದಾರೆ. ಅವರ ಬೆಳೆಗಳೆಲ್ಲ ನಾಶ ಆಗ್ತಾ ಇದೆ. ಮೆಕ್ಕೆಜೋಳ ಬೆಳೆದಿದ್ರು, ಕಬ್ಬು ಬೆಳೆದಿದ್ರು, ಅದೆಲ್ಲವೂ ಕೂಡ ಕೊಚ್ಕೊಂಡು ಹೋಯ್ತು. ಇನ್ನು ನಡುಗಡ್ಡೆ ಆಗೋಗ್ತಾ ಇದೆ ತುಂಬ ಜನರ ಕಥೆ. ಬಾಗಲಕೋಟೆ ಕಡೆ ಅವರೆಲ್ಲ ಕಷ್ಟಪಟ್ಕೊಂಡು ದಾಟ್ಕೊಂಡು ಎದೆಮಟ್ಟದ ನೀರು ದಾಟ್ಕೊಂಡು ಪ್ರಯತ್ನ ಪಡ್ತಿದ್ದಾರೆ. ಇದೆಲ್ಲವೂ ಕೂಡ 6 ದೃಶ್ಯಾವಳಿಗಳು ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ ಏಕಕಾಲದಲ್ಲಿ. ಮಹಾರಾಷ್ಟ್ರದ ಮಳೆಗೆ ಚಿಕ್ಕೋಡಿಯಲ್ಲಂತೂ ದೊಡ್ಡ ಮಟ್ಟದ ಸಂಕಷ್ಟ. ಅಪಾಯದ ಮಟ್ಟವನ್ನು ಮೀರಿ ಕೃಷ್ಣೆ ಹರಿತಿದ್ದಾಳೆ. ಇಂಗಳಿ ಗ್ರಾಮದ ದೃಶ್ಯ ತೋರಿಸ್ತಾ ಇದ್ದೀವಿ. ವಸತಿ ಪ್ರದೇಶಕ್ಕೆ ನೀರು ನುಗ್ಗಿದೆ. ಒಂದು ರೀತಿ ಐಲ್ಯಾಂಡ್ ಆಗೋಗಿದೆ. ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇಂಗಳಿ ಗ್ರಾಮ ವಸತಿ ಪ್ರದೇಶ, 40ಕ್ಕೂ ಹೆಚ್ಚು ಕುಟುಂಬಗಳು ಶಿಫ್ಟ್ ಆಗ್ತಿದ್ದಾರೆ ಅಲ್ಲಿಂದ. ನ್ಯೂಸ್ 18 ವರದಿ ಕೊಟ್ವಿ ನಾವು ಕಂಟಿನ್ಯೂಸ್ ಆಗಿ. ಈ ಗ್ರಾಮದ ಮಂದಿ ಒದ್ದಾಡ್ತಿದ್ದಾರೆ, ಹೆಂಗೆ ಹೋಗ್ಬೇಕು, ಕಷ್ಟಪಟ್ಟು ಕರ್ಕೊಂಡ್ಬರ್ತಿದ್ದಾರೆ. ಎದೆಮಟ್ಟದ ನೀರು, ಮನೇಲಿರೋ ಲಗೇಜನ್ನ ಒಂದಷ್ಟು ತಲೆ ಮೇಲೆ, ಕಂಕಳ ಮೇಲೆ, ವಯಸ್ಸಾದವರು, ಮಕ್ಕಳು, ಹೆಣ್ಮಕ್ಳು ಎಲ್ಲರೂ ಇದ್ದಾರೆ. ಕಷ್ಟಪಟ್ಟು ಇನ್ನೂ ಜಾಸ್ತಿ ಆದರೆ ನಾವು ಬದುಕೋದೇ ಕಷ್ಟ ಆಗ್ಬಿಡುತ್ತೆ ಅಂತ ಗ್ರಾಮಸ್ಥರು ಜಲ ಸಂಕಟವನ್ನು ಎದುರಿಸ್ತಾ ಇದ್ದಾರೆ. ಬೇರೆ ಬೇರೆ ಊರುಗಳಿಗೆ ಬರ್ತಿದ್ದಾರೆ. ಈ ವಿಜುವಲ್ ಏನಪ್ಪ ಅಂದರೆ ಅವ್ರು ಒದ್ದಾಡ್ತಿರೋದು ನೋಡಿ ನ್ಯೂಸ್ 18 ನಾವು ವರದಿಯನ್ನು ಕಂಟಿನ್ಯೂಸ್ ಆಗಿ ಬಿತ್ತರ ಮಾಡಿದ್ವಿ. ಕೊನೆಗೂ ಜಿಲ್ಲಾಡಳಿತ ಕಂಡುಬಿಟ್ರು, ಓಹೋ ಈ ಜನಕ್ಕೆ ಕೊಂಚ ಬೋಟ್ ಬೇಕಪ್ಪ ಅಂತ. ಫೈನಲಿ ಏನು ಅರೇಂಜ್ ಮಾಡ್ಕೊಡೋಕ್ಕಾಗ್ದಾರೋ ಅಲ್ಲಿಂದ ಇನ್ನೊಂದು ಕಡೆ ಬಚಾವಾಗವ್ರು ಬರಬೇಕಲ್ಲ ಅವರು. ಸೊ ಹಾಗಾಗಿ ಬೋಟ್ ವ್ಯವಸ್ಥೆ ಆಯಿತು ಜನರಿಗೆ. ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್ ಜನರಿಗೋಸ್ಕರ ಬೋಟ್ ವ್ಯವಸ್ಥೆ. ಅದಾದಮೇಲೆ ಅವರು ಒಂದಷ್ಟು ಒದ್ದಾಡ್ಕೊಂಡು ನಡ್ಕೊಂಬರೋ ಬದಲು ಈಗ ಬೋಟಲ್ಲಿ ಆ ಕಡೆಯಿಂದ ಈ ಕಡೆಗೆ ಅವ್ರನ್ನ ಸುರಕ್ಷಿತ ಸ್ಥಳಗಳಿಗೆ ಸಾಗಿಸ್ತಾ ಇದ್ದಾರೆ. ಗುಡ್ ಜಾಬ್. ಅಟ್ಲೀಸ್ಟ್ ನಾವು ನ್ಯೂಸ್ ಪ್ರಸಾರ ಮಾಡಿದ್ಮೇಲೆ ಆದರೂ ಎಚ್ಚೆತ್ಕೋತಾರಲ್ಲ. ಅಫ್ಕೋರ್ಸ್ ಇರ್ಬೋದು ಅವ್ರಿಗೆ ಎಷ್ಟೊಂದು ಮಾಹಿತಿಗಳ ಲಭ್ಯತೆ ಇಲ್ಲದೆ ಇರ್ಬೋದು. ನ್ಯೂಸ್ ನೋಡಿದ್ಮೇಲೆ ಹೌದಲ್ವಾ ಅಂತ ಎಚ್ಚೆತ್ಕೊಂಡಿದ್ದಾರೆ. ವೆರಿ ಗುಡ್ ಜಾಬ್ ಜಿಲ್ಲಾಡಳಿತ ಅಧಿಕಾರಿಗಳಿಗೆ. ನನ್ನ ಸಹೋದ್ಯೋಗಿ ಆ ಜಾಗಕ್ಕೆ ಹೋಗಿ ಅಲ್ಲಿ ಎಲ್ಲ ವ್ಯವಸ್ಥೆ ಏನೇನಾಗಿದೆ, ಹೇಗೆ ಜನ ಒದ್ದಾಡ್ತಿದ್ದಾರೆ, ಹೇಗೆ ವ್ಯವಸ್ಥೆಗಳಾಯಿತು ಎಲ್ಲವನ್ನು ಕೂಡ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಬರೋಣ ಬನ್ನಿ. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವಂತಹ ಭಾರಿ ಮಳೆಗೆ ಈಗ ರಾಜ್ಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಕೃಷ್ಣಾ ನದಿ, ವೇದಗಂಗಾ, ದೂದ್ಗಂಗಾ ಹಾಗೆ ಘಟಪ್ರಭಾ ನದಿಗಳು ಮೈದುಂಬಿ ಹರಿತಾ ಇದ್ದಾವೆ ಅಂತಲೇ ಹೇಳ್ಬೋದು. ಈಗಾಗಲೇ ಏನಂತಂದ್ರೆ ಅಪಾಯದ ಮಟ್ಟ ಮೀರಿರುವಂಥ ನದಿಗಳು ಈಗ ನದಿ ಪಾತ್ರವನ್ನು ಬಿಟ್ಟು ಹೊರಗಡೆ ಬರೋಕ್ಕೆ ಶುರು ಮಾಡಿದ್ದಾವೆ. ಈಗ ನಾವಿರುವಂಥದ್ದು ಏನಂತಂದರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿ ನಾವಿದ್ದೀವಿ. ಬೆಳಗ್ಗೆಯಿಂದ ಕೂಡ ನಾವು ಇದೇ ಒಂದು ಗ್ರಾಮದಿಂದ ವರದಿ ಮಾಡ್ತಾ ಇದ್ದೀವಿ. ಏನಂತಂದರೆ ಏನೊಂದು ತೋಟದ ವಸತಿ ಪ್ರದೇಶ ಬರುತ್ತೆ. ತೋಟದ ವಸತಿಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳು, ಅಂದರೆ 30ಕ್ಕೂ ಹೆಚ್ಚು ಮನೆಗಳಾದಂಥ ಸದಸ್ಯರು ಇಲ್ಲಿ ಇರ್ತಾರೆ. ಈಗಲೂ ಕೂಡ ಅಲ್ಲಿ ಜನ ಇದ್ದಾರೆ. ನಿನ್ನೆ ಏನಂತಾರೆ ಸಂಜೆ ಹೊತ್ತಿಗೆ ತಮ್ಮ ಜಾನುವಾರುಗಳನ್ನ ಹೊರಗಡೆ ತೆಗೆದಿದ್ದಾರೆ. ಆದರೆ ಜನ ಮಾತ್ರ ಇನ್ನೂವರೆಗೂ ಹೊರಗಡೆ ಬಂದಿಲ್ಲ. ಏನೊಂದು ತೋಟದ ವಸತಿ ಪ್ರದೇಶ ಬರುತ್ತೆ, ಆ ಒಂದು ವಸತಿ ಪ್ರದೇಶದ ಆ ಕಡೆಗೆ ಕೃಷ್ಣಾ ನದಿ ಹಾದು ಹೋಗುತ್ತೆ. ಆದರೆ ನೀರಿನ ತೀವ್ರತೆ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತಂದರೆ ಈ ತೋಟದ ವಸತಿಯನ್ನೇ ಒಂದು ನಡುಗಡ್ಡೆಯಾಗಿ ಮಾಡಿದೆ. ಈ ಜನರಿಗೆ ಹೋಗೋಕ್ಕೆ ಬರೋಕ್ಕೆ ರಸ್ತೆ ಇರಲಿಲ್ಲ. ಜನ ಏನಂತಾರೆ ನಡು ನೀರಿನಲ್ಲೇ ಹೋಗೋದು ಬರೋದು ಮಾಡ್ತಾರೆ. ಈ ಕುರಿತು ನ್ಯೂಸ್ 18 ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿದೆ. ಬೆನ್ನಲ್ಲೇ ಈಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ಅಂತ ಹೇಳ್ಬೋದು. ಗ್ರಾಮದಲ್ಲಿ ಈಗ ಏನಂತಂದರೆ ಒಂದು ಬೋಟ್ ವ್ಯವಸ್ಥೆಯನ್ನು ಮಾಡಿದೆ. ಬೋಟ್ ಮೂಲಕ ಏನು ಆ ತೋಟದ ವಸತಿ ಪ್ರದೇಶದಲ್ಲಿ ಜನ ಇದ್ದಾರೆ ಆ ಒಂದು ಜನರನ್ನ ಹೊರಗಡೆ ತರುವಂಥ ಕೆಲಸಕ್ಕೆ ಈಗ ಜಿಲ್ಲಾಡಳಿತ ಮುಂದಾಗಿದೆ. ಸಾಕಷ್ಟು ಏನಂತಂದರೆ ಇಲ್ಲಿ ತಾಲೂಕಾಡಳಿತ ಒಂದು ರೀತಿ ನಿರ್ಲಕ್ಷ್ಯ ವಹಿಸುತ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಬೆಳಗ್ಗೆಯಿಂದಲೂ ಸಹ ನೀರು ಸಾಕಷ್ಟು ಪ್ರಮಾಣದಲ್ಲಿ ಏರಿದ್ರು
ಏರಿದೆ. ಜನ ಹಾಗೆ ಒಂದು ಓಡಾಟ ನಡೆಸ್ತಾರೆ, ಎದೆ ಮಟ್ಟದ ನೀರಿನಲ್ಲಿ ಓಡಾಟ ನಡೆಸ್ತಾ ಇದ್ರು. ಅಂತ ಒಂದು ಪರಿಸ್ಥಿತಿಯಲ್ಲಿ ಕೂಡ ಇಲ್ಲಿ ಯಾರನ್ನೂ ಯಾಕಂದರೆ ಒಂದು ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ತಾಲೂಕು ಆಡಳಿತದ ಯಾರಾದರೂ ಒಬ್ಬ ಅಧಿಕಾರಿನೇ ಯಾರೂ ಕೂಡ ಇಲ್ಲಿ ನೇಮಿಸಿರಲಿಲ್ಲ. ಹಾಗೆ ಜನ ಬೇಕಾಬಿಟ್ಟಾಗಿ ಓಡಾಡ್ತಾ ಇದ್ರು. ಅಂತ ಒಂದು ಸಂದರ್ಭದಲ್ಲಿ ನ್ಯೂಸ್ 18 ಕನ್ನಡ ಏನಂತ ಅವ್ರನ್ನ ಒಂದು ಎಚ್ಚರಿಕೆಗೊಳಿಸುವಂಥ ಕೆಲಸಕ್ಕೆ ಮುಂದಾಗಿತ್ತು. ಅದಕ್ಕೆ ಈಗ ತಾಲೂಕು ಆಡಳಿತ ಸಂಪೂರ್ಣವಾಗಿ ಎಚ್ಚೆತ್ತುಕೊಂಡು ಈಗ ಒಂದು ದೊಡ್ಡ ಪ್ರಮಾಣದ ಒಂದು ಬೋಟನ್ನು ವ್ಯವಸ್ಥೆ ಮಾಡಿದೆ. ಏನು ಆ ಕಡೆ ಒಂದು ಇರುವಂಥ ಜನರನ್ನ ಈಗ ಬೋಟ್ ಮೂಲಕ ಹೊರಗಡೆ ತರೋಕೆ ಮುಂದಾಗಿದೆ. ನಾವು ವಿಜುವಲ್ ಅಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ನೀರಿನ ಫ್ಲೋ ಇದೆ. ಸಾಕಷ್ಟು ಏನಂತಂದ್ರೆ ಬೋಟ್ ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ಆ ಒಂದು ಮಟ್ಟದಲ್ಲಿ ಇದು ನೀರಿನ ಫ್ಲೋ ಇದೆ. ಈ ಒಂದು ನೀರಿನ ಫ್ಲೋ ಏನಿದೆ ಅಲ್ಲ, ಇದು ಬರೀ ಬ್ಯಾಕ್ ವಾಟರ್ ಅಂತಾನೆ ಹೇಳ್ಬೋದು. ಇದು ಮುಖ್ಯವಾದ ನದಿ ಅಲ್ಲ, ಯಾವುದೂ ಅಲ್ಲ. ಇದು ಬರೀ ಬ್ಯಾಕ್ ವಾಟರ್ ಫ್ಲೋಗೆ ಇಷ್ಟು ಪ್ರಮಾಣದಲ್ಲಿ ಒಂದು ನೀರಿನ ರಭಸ ಇದೆ. ಸೊ ಈ ಕಡೆ ನೋಡೋದಾದ್ರೆ ಒಂದು ಇಲ್ಲಿ ಪಕ್ಕದಲ್ಲೇ ಒಂದು ಈ ಇಂಗ್ಳಿ ಗ್ರಾಮ ಬರುತ್ತೆ. ಈ ಇಂಗ್ಳಿ ಗ್ರಾಮಕ್ಕೆ ಈಗ ಸುಮಾರು ಒಂದು 3-4 ಅಡಿ ನೀರು ಹೆಚ್ಚಿದ್ರೆ ಒಂದು ಈ ಗ್ರಾಮಕ್ಕೂ ಕೂಡ ನೀರು ನುಗ್ಗುವಂತ ಒಂದು ಅಂದ್ರೆ ಆತಂಕ ಕೂಡ ಈಗ ಈ ಗ್ರಾಮಸ್ಥರಲ್ಲಿದೆ. ಕಳೆದ ಬಾರಿ ಏನೊಂದು ಪರಿಸ್ಥಿತಿ ನೋಡೋದ್ರೆ ಈಗ ಒಂದು ಗ್ರಾಮ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು. ಒಂದೇ ಒಂದು ಮನೆ ಕೂಡ ಇಂಥ ಉಳಿದಿರಲಿಲ್ಲ, ಈ ಮನೆ ಮುಳುಗಿಲ್ಲ ಅನ್ನುವಂಥದ್ದು. ಇಡೀ ಗ್ರಾಮವೇ ಮುಳುಗಡೆ ಆಗಿತ್ತು. ಗ್ರಾಮೀಣ ಭಾಗದ ಮನೆಗಳು ಅಂದ್ರೆ ತೋಟದ ಮನೆಗಳು ಈ ರೀತಿ ಎಲ್ಲ ಜನ ಅಲ್ಲಿ ಇರ್ತಾರೆ. ಸಾಮಾನ್ಯವಾಗಿ ಊರಲ್ಲಿ ಇರೋಕ್ಕಿಂತಲೂ ಜಾಸ್ತಿ ತೋಟದ ಮನೆಗಳಲ್ಲಿ ವಾಸ ಇರೋಕ್ಕೆ ಇಲ್ಲಿ ಜನ ಇಚ್ಛೆ ಪಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಈಗ ನಡುಗಡ್ಡೆ ಆಗಿತ್ತು. ಅವ್ರನ್ನ ಒಂದು ಬೋಟ್ ಮೂಲಕ ಏನಂತಂದ್ರೆ ಹೊರಗಡೆ ತಂದು ಅವ್ರನ್ನ ಸುರಕ್ಷಿತವಾಗಿ ದಡ ಸೇರಿಸುವಂಥ ಕೆಲಸಕ್ಕೆ ಈಗ ತಾಲೂಕು ಆಡಳಿತ ಮುಂದಾಗಿದೆ ಅಂತ. ಸುಮಾರು ಬೋಟ್ನಲ್ಲಿ ಒಂದು 30ಕ್ಕೂ ಹೆಚ್ಚು ಜನ ಈಗಾಗಲೇ ಇದ್ದಾರೆ. ತಾಲೂಕು ಆಡಳಿತ ಸ್ಟ್ರಿಕ್ಟ್ ಆಗಿ ಇದನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಜನ ಬೇಕಾಬಿಟ್ಟು ಹೋದ್ರೆ ಯಾವುದಾದ್ರೂ ಅನಾಹುತಕ್ಕೆ ಕಾರಣ ಆಗಬಾರ್ದು. ಸೊ ಈ ನಿಟ್ಟಿನಲ್ಲಿ ಒಂದು ತಾಲೂಕು ಆಡಳಿತ ಕೆಲಸಕ್ಕೆ ಮುಂದಾಗಬೇಕು. ಲೋಹಿತ್, ನ್ಯೂಸ್ 18 ಕನ್ನಡ, ಚಿಕ್ಕೋಡಿ. ನ್ಯೂಸ್ ಮುಂದುವರಿತು. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ಇದೆ ಮಳೆ. ಯಾಕೆಂದ್ರೆ ಘಟಪ್ರಭಾ, ಮಾರ್ಕಂಡೇಯ, ಹಿರಣ್ಯಕೇಶಿ ನದಿ ಅಪಾರ ನೀರು ಹರಿದು ಬರ್ತಾ ಇದೆ. ಗೋಕಾಕ್ ನಗರದ ಕೆಲ ಬಡಾವಣೆಗಳೇ ಜಲಾವೃತ ಆಗುವಷ್ಟರ ಮಟ್ಟಿಗೆ. ಬ್ರೇಕಿಂಗ್ ನ್ಯೂಸ್. ಕ್ಷಣದಲ್ಲಿ ದೃಶ್ಯಾವಳಿಗಳನ್ನು ತೋರಿಸ್ತೀನಿ. ಪಶ್ಚಿಮ ಘಟ್ಟ ಪ್ರದೇಶದ ಮಳೆ ಹೆಚ್ಚಾಗ್ತಿರೋದ್ರಿಂದ ಘಟಪ್ರಭಾ, ಮಾರ್ಕಂಡೇಯ, ಹಿರಣ್ಯಕೇಶಿ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಹಾಗಾಗಿ ಎಫೆಕ್ಟ್ ಆಗ್ತಿರೋದು ಗೋಕಾಕ್ ಸಿಟಿ. ಕೆಲ ಬಡಾವಣೆಗಳು ಈಗಾಗಲೇ ಜಲಾವೃತ ಆಗ್ತಾ ಇದೆ. ದನಗಳಪೇಟೆ, ಉಪ್ಪಾರ ಓಣಿ, ಮಹಾಲಿಂಗೇಶ್ವರ ಬಡಾವಣೆ, ಆ ಎಲ್ಲ ಮನೆಗಳಿಗೆ ನೀರು ನುಗ್ತಾ ಇದೆ. ಅಪಾರ ಪ್ರಮಾಣದಲ್ಲಿ ಹಾನಿ ಆಗ್ತಾ ಇದೆ. ನೋಡ್ತಿರುವಂಥ ಅಯ್ಯೋ ಶಿವನೇ, ಯಾವ ಮಟ್ಟಕ್ಕೆ ಕಾಂಪೌಂಡೇ ಮುಳುಗೋಯ್ತು. ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಯಾರೂ ಇರಂಗೇ ಇಲ್ಲ. ಎಲ್ಲ ಫಸ್ಟ್ ಫ್ಲೋರ್ ಇದ್ದರೆ ಮೇಲೆ ಹೋಗಬೇಕು. ಅಥವಾ ಮನೆಗಳಂತೂ ಈ ಮನೆಗಳೆಲ್ಲ ನೋಡಿದ್ರೆ ಶೆಡ್ಗಳ ಥರ ಇದೆ. ಯಾರು ವಾಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ದೃಶ್ಯಾವಳಿಯಲ್ಲಿ ನೋಡ್ತಿರೋರು ಅನಿಸಿರುತ್ತೆ ನಿಮಗೂ ಕೂಡ, ಹೆಂಗಿರೋಕ್ಕೆ ಸಾಧ್ಯ ಜನ ಇಲ್ಲಿ ಅಂತ. ಇದು ಸಿಟಿ, ಗೋಕಾಕ್ನ ನಗರ ಪ್ರದೇಶ. ಅಲ್ಲಿಗಾಗಲೇ ಮೊದಲನೇ ಹಂತ ಮುಳುಗೋಗೋ ಲೆವೆಲಲ್ಲಿ ಇದೆ ಮಳೆ ನೀರು. ಈ ಪ್ರಮಾಣದಲ್ಲಿ ಹಾನಿ ಮಾಡ್ತಾ ಇದೆ. ಗೋಕಾಕ್ ನಗರದ ಜನ ಈಗಾಗಲೇ ನೆಲಮಹಡಿಯನ್ನು ಬಿಟ್ಟು ಸೆಕೆಂಡ್ ಫ್ಲೋರ್ಗೆ ಹೋಗ್ತಿದ್ದಾರೆ, ಥರ್ಡ್ ಫ್ಲೋರ್ಗೆ ಹೋಗ್ತಿದ್ದಾರೆ, ಶಿಫ್ಟ್ ಆಗ್ತಿದ್ದಾರೆ. ಇಲ್ಲಿ ನೋಡಿ, ಮೇಲ್ಗಡೆಯಿಂದ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರುವಂಥ ಕ್ಯಾಮ್ರಾಗೆ ಸಿಕ್ಕಿರೋ ವಿಜುವಲ್ಸ್ ಇದು. ಕಂಪ್ಲೀಟಾಗಿ ಮುಳುಗೋಗಿದೆ. ಯಾರ್ಯಾರು 2ನೇ ಮಹಡಿ ಇಲ್ವೋ, ಮೊದಲನೇ ಮಹಡಿ ಇಲ್ವೋ, ಅವ್ರು ಬೇರೆ ಕಡೆ ಶಿಫ್ಟ್ ಆಗಲೇಬೇಕು, ಅನಿವಾರ್ಯತೆ. ಇನ್ಯಾರೋ ರಿಕ್ವೆಸ್ಟ್ ಮಾಡ್ಕೋಬೇಕು. ಒಂದು ಟೆಂಪೋ ನಿಂತಿದೆ ನೋಡಿ, ಆ ಟೆಂಪೋ ಅರ್ಧಕ್ಕರ್ಧ ಮುಳುಗೋಗ್ಬಿಟ್ಟಿದೆ. ಇನ್ನು ಮನೆಗಳಂತೂ ಫಸ್ಟ್ ಫ್ಲೋರ್ ಹೋಯ್ತು ಕತೆ. ಸೆಕೆಂಡ್ ಫ್ಲೋರ್ ಹತ್ತತ್ರಕ್ಕೆ ಬರ್ತಿರ್ಬೇಕೀಗ. ಇದು ಈ ಕ್ಷಣದ ಪರಿಸ್ಥಿತಿ. ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿರೋ ಮುನ್ಸೂಚನೆ ಪ್ರಕಾರ ಇನ್ನು 4 ದಿನ ಮಳೆ ಬಂದರೆ ಮುಗಿತು ಕತೆ. ಇದ್ರೆ ಡಬಲ್ ಏನಾದರೂ ಆದರೆ ಸೆಕೆಂಡ್ ಫ್ಲೋರ್ ಮುಳುಗುತ್ತೆ. ಈ ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಬೆಳಗಾವಿ ಗೋಕಾಕ್ ನನ್ನ ಸಹೋದ್ಯೋಗಿ ಚಂದ್ರಕಾಂತ್ ಸುಗಂಧಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಲೆಟ್ಸ್ ಗೋ. ಹಾಗಿದ್ರೆ ವೆರಿ ಗುಡ್ ಮಾರ್ನಿಂಗ್ ಚಂದ್ರಕಾಂತ್ ಸುಗಂಧಿ. ಈಗಲೇ ಆತಂಕ. ನಾವು ವಿಜುವಲ್ ನೋಡ್ತಿರೋರಿಗೆ, ಎಲ್ಲೋ ಸಿಟಿಲಿ ಕೂತ್ಕೊಂಡವ್ರಿಗೆ ಹೆಂಗ್ ಜನ ಇರೋಕೆ ಸಾಧ್ಯ ಅನಿಸ್ತಾ ಇದೆ? ಹೇಗಿದೆ ಪರಿಸ್ಥಿತಿ? ಇನ್ನೊಂದು 3-4 ದಿನ ಕಳೆದ್ರೆ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗುತ್ತೆ? ಖಂಡಿತವಾಗ್ಲೂ ಹರೀಶ್ ನಾಗರಾಜ್ ಅಂದ್ರೆ ಘಟಪ್ರಭಾ ನದಿಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರು ಬಿಡುಗಡೆ ಆಗ್ತಿದೆ. ಪ್ರಮುಖವಾಗಿ ಘಟಪ್ರಭಾ ಜಲಾಶಯದಿಂದ ಇವತ್ತು 38,000 ಕ್ಯೂಸೆಕ್ ನೀರು ಬಿಡುಗಡೆ ಆದರೆ ಅದೇ ರೀತಿ ಮಾರ್ಕಂಡೇಯ ಮತ್ತು ಇತರ ನದಿಗಳಿಂದಲೂ ಕೂಡ ಅಧಿಕ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿದೆ. ನೀವು ನೋಡ್ತಕ್ಕಂಥ ದೃಶ್ಯ ಇದು ಗೋಕಾಕ್ ನಗರದ ಉಪ್ಪಾರೋಣಿ ಮತ್ತು ದನಗಳಪೇಟೆಗೆ ಸಂಪರ್ಕ ಕಲ್ಪಿಸುವ ಬಡಾವಣೆಯ ಪ್ರಮುಖ ರಸ್ತೆ. ಸಂಪೂರ್ಣವಾಗಿ ನೀರು ಇಲ್ಲಿ ಮುಳುಗಡೆ ಆಗಿರತಕ್ಕಂಥದ್ದು. ಮನೆಗಳು ಅದರಲ್ಲಿ ಅರ್ಧದಷ್ಟು ನೀರು ಈಗಾಗಲೇ ಆವರಿಸಿಕೊಂಡಿದೆ. ಅನಿವಾರ್ಯವಾಗಿ ಇಲ್ಲಿನ ಜನ ಮನೆಯನ್ನ ಖಾಲಿ ಮಾಡಿ ಹೊರಗಡೆ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ವರ್ಷವೂ ಕೂಡ ಇದಕ್ಕಿಂತಲೂ ಭೀಕರ ಸ್ಥಿತಿ ಗೋಕಾಕ್ನಲ್ಲಿ ನಿರ್ಮಾಣವಾಗಿತ್ತು ಹರೀಶ್ ನಾಗರಾಜ್. ಆದ್ರೆ ಈ ಬಾರಿ ಇನ್ನೂ ನೀರು ಬರ್ತಾ ಇದೆ. ಇದು ಏನು ಗಾಯದ ಮೇಲೆ ಮತ್ತೆ ಬರೆ ಎಳೆದಂತಾಗಿದೆ ಪ್ರವಾಹ ಸಂತ್ರಸ್ತರಿಗೆ. ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಆಗ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗುತ್ತಿದ್ದರಿಂದ ಘಟಪ್ರಭಾ ಜಲಾಶಯ ಭರ್ತಿಯಾಗಿದ್ದು, ಘಟಪ್ರಭಾ ಜಲಾಶಯದಿಂದ 38,000 ಕ್ಯೂಸೆಕ್ ನೀರು, ಹಾಗೆ ಏನು ಅಂತಂದ್ರೆ ಬಳ್ಳಾರಿ ನಾಲದಿಂದ 15,000 ಮತ್ತು ಹಿರಣ್ಯಕೇಶಿಯಿಂದ 18,000, ಹೀಗೆ ಒಟ್ಟು 82,000 ಕ್ಯೂಸೆಕ್ ನೀರು. ಅಂದ್ರೆ
ಜಿಲ್ಲಾಡಳಿತ ಅರೇಂಜ್ ಮಾಡಿಕೊಟ್ಟಿದ್ಯಾ ಹೆಂಗೆ? ಎಲ್ಲಿ ಹೋದ್ರು ಇವರೆಲ್ಲ? ಈಗ ಸದ್ಯಕ್ಕೆ ಗಂಜಿ ಕೇಂದ್ರವನ್ನ ಗೋಕಾಕ್ ನಗರದಲ್ಲಿ ತೆಗೆಯಲಾಗಿದೆ. ಇನ್ನುಳಿದಂತೆ ಎಲ್ಲರೂ ಕೂಡ ಬಾಡಿಗೆ ಮನೆ ಮತ್ತು ಸಂಬಂಧಿಕರ ಮನೆಯನ್ನು ಅವಲಂಬಿಸಬೇಕಾದಂತಹ ಪರಿಸ್ಥಿತಿ ಈಗ ಸದ್ಯ ಗೋಕಾಕ್ನಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ನೋಡಬಹುದು ದೃಶ್ಯ, ಇದನ್ನ ಗೋಕಾಕ್ ನಗರದ ದೃಶ್ಯ. ಇಷ್ಟೊಂದು ಪ್ರಮಾಣದಲ್ಲಿ ನೀರು ಆವರಿಸಿದೆ. ನಿನ್ನೆ ಸ್ವಲ್ಪ ಕಡಿಮೆ ಇತ್ತು, ಇವತ್ತು ಮತ್ತೆ ಹೆಚ್ಚಾಗಿರ್ತಕ್ಕಂಥದ್ದು. ಜೊತೆಗೆ ನೋಡೋದು ಮಸೀದಿಗೂ ಕೂಡ ನೀರನ್ನು ಬಂದಿದ್ದು. ಮಸೀದಿಗೆ ಸದ್ಯ ಯಾರು ಹೊರಗಡೆ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಈ ಮನೆ ವಾಸಿ ಒಬ್ಬರು ನಮ್ಮ ಜೊತೆಗಿದ್ದಾರೆ. ಯಾವಾಗಲಿಂದ ನೀರು ಬರಕ್ ಚಾಲುವತ್ತು, ಏನೇನಾಗೈತಿ ಈಗ? ಇದು ನೀರ್ ಬರಾಕತ್ತು 2 ದಿನ ಆತ್ರಿ ಸರ್. ಪೈಲಾ ಹಿಂದ್ಗೋರ್ಸು ಬಂದಾಗ ಮುನ್ಸಿಪಾಲಿಟಿ ಪೊಲೀಸರು ಬಂದ್ ಅನೌನ್ಸ್ ಮಾಡಿದ್ರು. ಈ ಸಲ ಯಾರು ಬಂದಿಲ್ಲ ಸರ್. ಹಂಗೆ ಏಕಾಕಿ ಒಂದೇ ರಾತ್ರಿ ಇಟ್ಟು ನೀರು ಬಂದಿದೆ ಸರ್. ಈಗ ಬಡಿಗೆ ಇದೆ ಸರ್, ತಿಂಗಳ 2,000 ರೂಪಾಯಿ ಬಡಿಗೆ ಇದೆ ಸರ್. ಈಗ ಗಂಜಿ ಕೇಂದ್ರ APMCಯಲ್ಲಿ ಮಾಡಿದ್ದಾರೆ ಸರ್, ಉಳ್ಕೊಳಕ್ಕೆ. ಅಲ್ಲೇ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಸರ್. ಈಗ ಅಲ್ಲೇ ಇದೀವಿ ಸರ್. ಇನ್ನ ಶಾಸಕರು ಯಾರು ಬಂದಿಲ್ಲ ಸರ್. ಇಲ್ಲಿ ಪ್ರತಿ ವರ್ಷ ಏನಿದೆ ಸರ್, ಇದು ಹಳಬಾಗಲ್ಲಿ, ಸಿಂಧಿಕೋಟ್, ದನಪೇಟೆ, ಭಗತ್ ಸಿಂಗ್ ಸರ್ಕಲ್ ಪ್ರತಿ ವರ್ಷವೂ ಬರುತ್ತದೆ ಸರ್. ನಾವಿಲ್ಲಿ ಬಾಡಿಗೆ ಇದ್ದೇವೆ ಸರ್. ಹೋದ ವರ್ಷ ಇನ್ನೊಂದು ಮನೆ ಇದೆ ಸರ್, ನಮ್ದು ಸ್ವಂತ ಮನೆ ಇತ್ತು, ಅದು ಬಿದ್ದಿದೆ ಸರ್. ಅದು ಬಿದ್ದಲ್ಲಿ ಇನ್ನು ಕಟ್ಟತಾ ಇದೆ ಸರ್. ಆ ಕಟ್ಟು ಸಂಬಂಧ ಇಲ್ಲಿ ಬಾಡಿಗೆ ಇದೆ ಸರ್. ಇದು ಮುನಿಗಿದೆ ಸರ್, ಅದು ಮುನಿಗಿದೆ, 2 ಮುನಿಗಿದೆ ಸರ್. ಇದು ಇಲ್ಲಿನ ಪ್ರವಾಹ ಸಂತ್ರಸ್ತ ಹೇಳೋ ಮತ್ತು ಹರೀಶ್ ನಾಗರಾಜ್ ನೋಡಬಹುದು. ಕಳೆದ ವರ್ಷ ನಮ್ಮ ಸ್ವಂತ ಮನೆ ಮುಳುಗಿ ಬಿದ್ದೋಗಿದೆ. ಅದನ್ನ ಮನೆ ನಿರ್ಮಾಣಕ್ಕೆ ಅಂತ ಹೇಳಿ ಬಾಡಿಗೆ ಮನೆಯಲ್ಲಿದ್ವಿ. ಆ ಮನೆಯು ಕೂಡ ಸದ್ಯ ಈಗ ಮುಳುಗಡೆ ಆಗಿರತಕ್ಕಂಥದ್ದು. ಗಂಜಿ ಕೇಂದ್ರ ಅಂದ್ರೆ ಪರಿಹಾರ ಕೇಂದ್ರ ಇವರಿಗೆ ಸದ್ಯ ಈಗ ಅನಿವಾರ್ಯವಾಗಿದೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಚಂದ್ರಕಾಂತ್ ಸುಗಂಧಿ ಈ ಕ್ಷಣದ ಮಾಹಿತಿಗಾಗಿ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಬರ್ತಾ ಇದೆ, ಪ್ರವಾಹ ಬಂತು. ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ನೆರೆಯ ಭೀತಿ. ಜಲಸಂಪನ್ಮೂಲ ಸಚಿವರ ಕ್ಷೇತ್ರವೇ ಮುಳುಗ್ತಾ ಇದೆ. ಎಂತ ಪವರ್ಫುಲ್ ಮಿನಿಸ್ಟರು, ಇನ್ನು ಯಾವ ಭಾಗಕ್ಕೆ ಬಂದಿಲ್ರಿ ಅಂತಿದ್ರು ಅವರು. ಬೆಳಗಾವಿ ಜಿಲ್ಲೆಯ ಹಲವು ಗ್ರಾಮಗಳು ಜಲಾವೃತ. ಗೋಕಾಕ್ ನಗರದ ಕೆಲ ಬಡಾವಣೆಗಳು ಮುಳುಗೋಯ್ತು. ಅದೇ ದೃಶ್ಯ ತೋರಿಸ್ತಾ ಇದ್ವಿ. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಈ ರಾಜ್ಯ ಸರ್ಕಾರವನ್ನೇ ಅಲ್ಲೋಲ ಕಲ್ಲೋಲ ಮಾಡುವಷ್ಟರ ಮಟ್ಟಿಗೆ ಅವರಿಗೆ ಪವರ್ ಇದೆ. ಏನ್ ತಲೆ ಕೆಡಿಸ್ಕೊಬಿಡಿ, ಜನರು ಅವರೆಲ್ಲ ಸರಿ ಮಾಡ್ತಾರೆ ಅಂತ ಅನ್ಕೋತಾ ಇದ್ದಾರೆ. ಗೊತ್ತಿಲ್ಲ, ಅಲ್ಲಿ ಕೂತೆ ಸರಿ ಮಾಡ್ಬೋದೇನಪ್ಪ, ಅವ್ರಿಗೆ ಆ ಪವರ್ ಇರ್ಬೋದು, ವಿ ಡೋಂಟ್ ನೋ. ಬಟ್ ಯಾವುದೂ ಕಾಣಿಸ್ತಿಲ್ಲ ನಮಗಷ್ಟೇ. ಸೊ ಹಾಗಾಗಿ ಆ ಭಾಗದ ಮಂದಿ ಕೇಳ್ತಿದ್ದಾರೆ, ಸರ ಯಾರು ಬಂದಿಲ್ರಿ ಸರ, ಈ ಭಾಗದಲ್ಲಿ ಯಾರು ಕೇಳೇ ಇರಲಿ ಸರ ನಮ್ಮನ್ನ ಅಂತ ಅವರೇ ಹೇಳ್ತಿದ್ರು. ನಮಗೂ ಗೊತ್ತಿಲ್ಲ. ಸೊ ಹಾಗಾಗಿ ದೆಹಲಿಯಲ್ಲಿ ಬಿಡುಬಿಟ್ಟಿದ್ದಾರೆ. ಸಚಿವ ರಮೇಶ್ ಜಾರಕಿಹೊಳಿ DCM ಸ್ಥಾನಕ್ಕೆ ಲಾಬಿ ಮಾಡ್ತಿದ್ದಾರಾ ಗೊತ್ತಿಲ್ಲ. ಕೇಳಿ ಬರ್ತಿರೋದು ರಾಜಕೀಯ ಪಡಸಾಲೆಯಲ್ಲಿ, ನಮಗೂ ಗೊತ್ತಿಲ್ಲಪ್ಪ. ಅಲ್ಲೇ ಜಿಲ್ಲೆಯಲ್ಲೇ ಉಳಿಯುವಂತೆ ಸೂಚನೆ ಕೊಟ್ಟಿದ್ರು ಮುಖ್ಯಮಂತ್ರಿಗಳು. ಆದರೂ ಕೂಡ ದೆಹಲಿಯಲ್ಲಿ ಬಿಡುಬಿಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಜೀವ ಕೈಯಲ್ಲಿಟ್ಕೊಂಡು ಜನ ಇಲ್ಲಿ ಬದುಕ್ತಿದ್ದಾರೆ, ಸಂಕಷ್ಟ ಪಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಇರಬೇಕಾಗಿತ್ತಲ್ವಾ? ಈ ಸಂದರ್ಭದಲ್ಲಿ ಜನರ ನಡುವೆ ನಾನಿದ್ದೀನಪ್ಪ, ಡೋಂಟ್ ವರಿ, ಅಂದೇರ್ ಅಂತ ಒಂದು ರೀತಿ ಅದೊಂದು ಬಲ ತುಂಬಬೇಕಾಗಿತ್ತು ಮಾನ್ಯ ಸಚಿವರು. ಆದ್ರೆ ಯಾಕಿಲ್ಲ ಅನ್ನೋದು ಜನ ಕೇಳ್ತಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ರು ಜನಪ್ರತಿನಿಧಿ ಹೋಗಿ ನಿಮ್ಮ ಕ್ಷೇತ್ರಕ್ಕೆ ಅಂತ, ಬಟ್ ಯಾಕೋ ಕಾಣಿಸ್ತಿಲ್ಲ. ಹಾಗಾಗಿ ದೆಹಲಿ ಭೇಟಿ ಯಾಕೆ ಅಂತ ಕೇಳಿದ್ದಕ್ಕಾಗಿ ರಮೇಶ್ ಜಾರಕಿಹೊಳಿ ಅವರು ಸಮರ್ಥನೆ ಕೂಡ ಕೊಟ್ಟಿದ್ದಾರಂತೆ. ಬನ್ನಿ ಕೇಳೋಣ. ಆದರೆ ಕಳೆದ ಬಾರಿಗಿಂತ ಈ ಬಾರಿ ನಾವು ಜಿಲ್ಲಾಡಳಿತ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಮಹಾರಾಷ್ಟ್ರ ಸರ್ಕಾರ ಎಲ್ಲ ಕೂಡಿಕೊಂಡು ಒಳ್ಳೆ ರೀತಿ ನಿರ್ವಹಣೆ ಮಾಡಿದ್ದೇವೆ. ಇವತ್ತಿನವರೆಗೆ ಅಂಥ ಮಾಪರ್ ಬಂದಿಲ್ಲ, ಬರುತ್ತದೆ. ಅದಕ್ಕೆಲ್ಲ ಮುಂಜಾಗ್ರತಾ ಕ್ರಮವಾಗಿ ನಾವು ಸಿದ್ಧತೆ ಮಾಡಿದ್ದೇವೆ. ಇವತ್ತು ಮಹಾರಾಷ್ಟ್ರದಿಂದ ಇವತ್ತು ಮಧ್ಯಾಹ್ನವರೆಗೆ ಕಲ್ಲೋಲ್ ಬ್ಯಾರೇಜ್ ಹತ್ರ 2.5 ಲಕ್ಷ ಕ್ಯೂಸೆಕ್ಸ್ ಬರ್ತವೆ. ಇದು ಘಟಪ್ರಭಾ ಮತ್ತು ಹಿರಣ್ಯಕೇಶಿಯಿಂದ ಒಂದು 70,000 ಕ್ಯೂಸೆಕ್ಸ್ ಬರ್ತವೆ. ಎಲ್ಲ ಕೂಡ 3 ಲಕ್ಷಕ್ಕಿಂತ ಹೆಚ್ಚು ಬರ್ತವೆ. ಅಲ್ಲಿಂದ ಆಲ್ಮಟ್ಟಿ ಮುಟ್ಟಬೇಕಲ್ಲ 2 ದಿವಸ 48 ಅವರ್ಸ್ ಬೇಕಾಗುತ್ತದೆ. ನಮ್ಮ ಇಲಾಖೆಯಿಂದ ಮೇಲಿಂದ ನೀರು ಅಟ್ಬಿಟ್ಟು ಕೆಳಗಿನ ಬಿಡಬೇಕಂತ ಆದೇಶ ಮಾಡಿದ್ವಿ. ಆ ಪ್ರಕಾರ ಒಳ್ಳೆ ರೀತಿ ನಿರ್ವಹಣೆ ಮಾಡಿದ್ರೆ ಹೆಚ್ಚಿಗೆ ಅನಾಹುತ ಆಗದ ಬ್ಯಾಕ್ ಅಂದ್ರೆ ನಮ್ಮ ಅಥಣಿ ಮತ್ತು ಕಾಗವಾಡ ಮಹಾರಾಷ್ಟ್ರದಲ್ಲಿ ಹೆಚ್ಚಿಗೆ ಅನಾಹುತ ಆಗದಂಗೆ ಈಗ ಮುಂಜಾಗ್ರತಾ ಕ್ರಮ ತಗೊಂಡು ನಾವು ಇಲ್ಲಿ ಬಂದು ನಾವಿನ್ನು ಪಂಚತಾರ ಹೋಟ್ಲಲ್ಲಿ ಎಂಜಾಯ್ ಮಾಡ್ತಿದ್ದಿಲ್ಲ. ನಮ್ದು ಯಾವ ನೋಟಿಸ್ ಇಲ್ಲ ನಮಗೆ. ನಾವು ಸರ್ಕಾರಿ ಕೆಲಸಕ್ಕೋಸ್ಕರ ಕೃಷ್ಣಾ UKP 3rd ಸ್ಟೇಜು ಮತ್ತು ಕಳಸಾ ಬಂಡೂರಿ ಮತ್ತು ಅದು ಫಾರೆಸ್ಟ್ ಮತ್ತು ಎನ್ವೈರನ್ಮೆಂಟ್ ಕ್ಲಿಯರೆನ್ಸು UKP 3rd ಸ್ಟೇಜ್ ನೋಟಿಫೈ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಮಾಡಿಸ್ಲಿಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಭೇಟಿಯಾಗಿ ಒತ್ತಾಯ ಮಾಡಲಿಕ್ಕೆ
ಮಗದೊಂದು ಕಡೆ ಮಹತ್ತರ ಬೆಳವಣಿಗೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂತಹ ಸಿಸಿಬಿ ಕಚೇರಿಯಲ್ಲಿ ಒಬ್ಬರಾಗ್ಲೇ ಅಫ್ಕೋರ್ಸ್ ಇಬ್ಬರಲ್ಲಿ ಹೋಗಿದ್ದಾರೆ ಎನ್ಕ್ವೈರಿಗೆ, ಇಲ್ಲ ಅಂತಲ್ಲ. ಈಗ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಅದು ನಿಮಗೆ ಹೊರಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತು. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ 3 ಏರಿಯಾಗಳಲ್ಲಿ ನಡೆದಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನ ಈಗಾಗಲೇ ಸಿಸಿಬಿ ಕಚೇರಿಯಲ್ಲಿ ಡ್ರಿಲ್ಲಿಂಗ್ ನಡೀತಾ ಇದೆ. ಅದು ಮಾಜಿ ಮೇಯರ್ ಮತ್ತು ಕಾರ್ಪೊರೇಟರ್ ಸಂಪತ್ ರಾಜ್ ಮತ್ತು AR ಜಾಕೀರ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ. ಸಂಪತ್ ರಾಜ್ ಅವರ ಆಪ್ತ ಅರುಣ್ ಅವ್ರಿಗೂ ಕೂಡ ಸಿಸಿಬಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಗಲಭೆ ದಿನ ಅರುಣ್ನಿಂದ ಮುಜಾಮಿಲ್ಗೆ ಫೋನ್ ಹೋಗಿತ್ತು. ಕೆಲವು ಆರೋಪಿಗಳ ಜೊತೆ ಸಂಪರ್ಕದಲ್ಲಿದ್ದಂತೆ ಅರುಣ್. ಬ್ರೇಕಿಂಗ್ ನ್ಯೂಸ್. ಇಬ್ಬರು ಕಾರ್ಪೊರೇಟರ್ಗಳಿಗೂ ಕೂಡ ಸಿಸಿಬಿ ಡ್ರಿಲ್ ಮಾಡ್ತಿದ್ದಾರೆ. ಸಿಸಿಬಿಯಿಂದ ಕಾರ್ಪೊರೇಟರ್ AR ಜಾಕೀರ್ ಮತ್ತು ಕಾರ್ಪೊರೇಟರ್ ಸಂಪತ್ ರಾಜ್ ವಿಚಾರಣೆ ನಡೀತಾ ಇದೆ. 4 ಆಯಾಮಗಳಲ್ಲಿ ಕಾರ್ಪೊರೇಟರ್ಗಳನ್ನ ಎನ್ಕ್ವೈರಿ ಮಾಡ್ತಿದ್ದಾರೆ. ಶಾಸಕರ ಜೊತೆ ಮನಸ್ತಾಪ ಬಂದಿದ್ಯಾಕೆ, ರಾಜಕೀಯ ವೈಷಮ್ಯದ ಶಂಕೆ ಕುರಿತು ವಿಚಾರಣೆ ನಡೆಸಿದ್ದಾರೆ. ಜಾಕೀರ್ ಬೆಂಬಲಿಗರ ಬಂಧನ ಬಗ್ಗೆಯೂ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇವರೇ ಅರುಣ್, ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಮಾಜಿ ಮೇಯರ್ ಮತ್ತು DJ ಹಳ್ಳಿಯ ಕಾರ್ಪೊರೇಟರ್ ಸಂಪತ್ ರಾಜ್ ಅವರ ಆಪ್ತ ಅರುಣ್. ಯಾಕೆಂದ್ರೆ ಅರುಣ್ನಿಂದ ಮುಜಾಮಿಲ್ಗೆ ಫೋನ್ ಹೋಗಿತ್ತು, ಹಾಗಾಗಿ ಕೆಲವು ಆರೋಪಿಗಳ ಜೊತೆ ಸಂಪರ್ಕದಲ್ಲಿದ್ದ ಅರುಣ್ ಅನ್ನೋ ಮಾತುಗಳಿದೆ. ಅದಕ್ಕೆ ಪ್ರೂಫ್ ಕೂಡ ಸಿಕ್ಕಿದೆ. ಹಾಗಾಗಿ ಸಿಸಿಬಿ ಆಫೀಸರ್ಸ್ ಮೊದಲಿಗೆ ಸಂಪತ್ ರಾಜ್ ಅವರನ್ನ ಬರಮಾಡ್ಕೊಂಡ್ರು. ಅವರ ಎನ್ಕ್ವೈರಿ ಶುರುವಾಯಿತು. ಇಮಿಡಿಯೇಟ್ ಆಗಿ ಅರುಣ್ಗೂ ಕೂಡ ಬುಲಾವ್ ಬಂತು. ಅರುಣ್ ಎನ್ಕ್ವೈರಿ ಕೂಡ ವಶಕ್ಕೆ ಪಡ್ಕೊಂಡು ಎನ್ಕ್ವೈರಿ ಮಾಡ್ತಿದ್ದಾರೆ ಸಿಸಿಬಿ ಆಫೀಸರ್ಸ್ಗಳು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸಿಸಿಬಿ ಕಚೇರಿಯಿಂದ ಗಂಗಾಧರ್ ವಾಗಟ ಲೈವ್ ಜಾಯ್ನ್ ಆಗ್ತಿದ್ದಾರೆ. ವೆಲ್ಕಮ್ ಬ್ಯಾಕ್ ಗಂಗಾಧರ್. ಒಂದು ಬ್ರೇಕಿಂಗ್ ಕೊಟ್ಟು ಇನ್ನೊಂದು ಬ್ರೇಕಿಂಗ್ ತನಕ ಮಹತ್ತರ ಬೆಳವಣಿಗೆ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಬಟ್ ಏನ್ ನಡೀತಿದೆ, ಅರುಣ್ ವಶಕ್ಕೆ ಪಡ್ಕೊಂಡ್ಮೇಲೆ ಏನಾಗ್ತಾ ಇದೆ, ಮತ್ತಷ್ಟು ಡೆವಲಪ್ಮೆಂಟ್ಸ್ ಏನು ಅಲ್ಲಿ? ಎಸ್ ಸರೀಶ್, ಕಳೆದ ಅರ್ಧ ಗಂಟೆಯಿಂದ ಸಿಸಿಬಿ ಕಚೇರಿಯಲ್ಲಿ ಮಾಜಿ ಮೇಯರ್ ಮತ್ತೆ ಕಾರ್ಪೊರೇಟರ್ ಆಗಿರುವಂತಹ ಸಂಪತ್ ರಾಜ್ ಮತ್ತೆ ಜಾಕೀರ್ ಇಬ್ಬರು ಕೂಡ ಸಿಸಿಬಿಯ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಏನಂದ್ರೆ ಸಂಪತ್ ರಾಜರ ಆಪ್ತ ಇರುವಂತಹ ಅರುಣ್ ಅನ್ನ ಈಗ ಸಿಸಿಬಿ ವಶಕ್ಕೆ ಪಡ್ಕೊಂಡು ವಿಚಾರಣೆಗೊಳಪಡಿಸಿದೆ. ಏನಂದ್ರೆ ಅರುಣ್ ಮತ್ತೆ ಆ ಗಲಭೆ ನಡೆದ ದಿನ ಅರುಣ್ ಮತ್ತೆ ಈಗಾಗಲೇ SDPI ಬಂಧನ ಆಗಿರುವಂತಹ ಮುಜಾಹಿಲ್ ಮತ್ತೆ ಕೆಲ ಆರೋಪಿಗಳ ಜೊತೆ ಆ ಸಂಪರ್ಕ ಇತ್ತು. ಅದಲ್ಲದೆ ಮುಜಾಹಿಲ್ಗೆ ಅರುಣ್ನಿಂದ ಫೋನ್ ಕರೆಗಳು ಹೋಗಿತ್ತು ಎಂಬ ಮಾಹಿತಿ ಸಿಸಿಬಿ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು. ಹೀಗಾಗಿ ಅರುಣ್ ಅನ್ನ ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಅದರ ಬೆನ್ನಲ್ಲೇ ಈಗ ಸಂಪತ್ ರಾಜ್ ಅವರನ್ನು ಕೂಡ ಅದೇ ಇದರಲ್ಲಿ ಈಗ ವಿಚಾರಣೆಯನ್ನ ಸಿಸಿಬಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಜಾಕೀರ್ ಅವರ ಬೆಂಬಲಿಗರು ಸಹ ಈ ಒಂದು ಗಲಭೆ ಕೇಸಲ್ಲಿ ಈಗ ಬಂಧನವಾಗಿರುವಂತದ್ದು. ಮತ್ತೊಂದು ಕಡೆ ಈಗ 4 ಆಯಾಮಗಳಲ್ಲಿ ಸಿಸಿಬಿಯ ಅಧಿಕಾರಿಗಳು ಇವರಿಬ್ಬರನ್ನು ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮೊದಲನೇದಾಗಿ ಶಾಸಕರು ಮತ್ತೆ ಈ ಇಬ್ಬರು ಕಾರ್ಪೊರೇಟರ್ಗಳು, ಯಾಕಂದ್ರೆ ಇವರು 3 ಜನ ಕಾಂಗ್ರೆಸ್ ಪಕ್ಷದಲ್ಲಿದ್ರೂ ಸಹ ಇವರಿಬ್ಬರು ಶಾಸಕರ ನಡುವೆ ಮನಸ್ತಾಪ ಬಂದಿದ್ದು ಹೇಗೆ, ಮತ್ತೆ ಇಬ್ಬರ ನಡುವೆ ಆ ಮನಸ್ತಾಪಗಳು ಸಮನ್ವಯತೆ ಬರೆದಿದ್ದ ಕಾರಣಗಳು ಏನಾಯ್ತು, ಮತ್ತೆ ಇವರಿಬ್ರು ಬಿಟ್ಟು ಬೇರೆ ಯಾರಾದ್ರೂ ಈ ಒಂದು ಇದರಲ್ಲಿ ಭಾಗಿಯಾಗಿದ್ರ, ಮತ್ತೆ ಶಾಸಕರ ಮೇಲೆ ಎತ್ತಿ ಕಟ್ಟುವಂತ ಕೆಲಸಗಳೇನಾದ್ರೂ ಅಲ್ಲಿ ನಡೆದಿತ್ತ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಆ ವಿಚಾರಣೆಯನ್ನ ಅಂದ್ರೆ ಮಾಜಿ ಮೇಯರ್ ಸಂಪತ್ ರಾಜ್ ಮತ್ತೆ ಜಾಕೀರ್ ಇಬ್ಬರನ್ನು ಕೂಡ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಈಗ ಅರುಣ್ ಸಂಪತ್ ರಾಜ್ ಅವರ ಆಪ್ತ ಇರುವಂತಹ ಅರುಣ್ ಅನ್ನು ಕೂಡ ವಿಚಾರಣೆಯನ್ನ ಒಳಪಡಿಸಿರುವಂತದ್ದು. ಯಾಕಂದ್ರೆ ಗಲಭೆ ನಡೆದಂತಹ ದಿನ ಇಬ್ಬರಿಗೂ ಕೂಡ ಅಂದ್ರೆ ಮುಜಾಹಿಲ್ ಪಾಷಾಗೆ ಅರುಣ್ ನಿಂದ ಫೋನ್ ಕರೆಗಳು ಹೋಗಿತ್ತು. ಹೀಗಾಗಿ ಕೆಲವೊಂದಷ್ಟು ಎವಿಡೆನ್ಸ್ ಸಿಸಿಬಿ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಹೀಗಾಗಿ ವಶಕ್ಕೆ ಪಡಿಸುವ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಅದಲ್ಲದೆ ಗಲಭೆ ನಡೆದಂತಹ ಗಲಭೆಕೋರರು ಏನಿದ್ರು ಅದರಲ್ಲಿ ಬಂಧನವಾದಂತವರು ಕೂಡ ಕೆಲವರು ಇವರ ಬೆಂಬಲಿಗರಾಗಿರುವಂತದ್ದು. ಹೀಗಾಗಿ ಈ ಆಯಾಮದಲ್ಲೂ ಕೂಡ ಇಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದಕ್ಕೆ ಎಲ್ಲ ಸಕಾರಾತ್ಮಕವಾಗಿ ವಿಚಾರಣೆಯಲ್ಲಿ ಉತ್ತರಗಳನ್ನ ಕೊಡುವಂತ ಕೆಲಸವನ್ನ ಕಾರ್ಪೊರೇಟರ್ಗಳು ಮಾಡ್ತಾ ಇರುವಂತದ್ದು. ಬಟ್ ಆದ್ರೆ ಈ ಒಂದು ಗಲಭೆಗೂ ಕೂಡ ಮತ್ತೆ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋದ್ರ ಬಗ್ಗೆ ಸಿಸಿಬಿಯ ಅಧಿಕಾರಿಗಳ ಮುಂದೆ ಇಬ್ಬರು ಕಾರ್ಪೊರೇಟರ್ಗಳು ಕೂಡ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಗಾಗಿ. DJ ಹಳ್ಳಿ KG ಹಳ್ಳಿ ಗಲಭೆ ಪ್ರಕರಣ, ನವೀನ್ ಮನೆಗೆ ಬೆಂಕಿ ಹಚ್ಚಿದ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ರೌಡಿ ಶೀಟರ್ ಅಜ್ನಾಮ್ ಸೇರಿ 4 ಬಂಧನ. ಬ್ರೇಕಿಂಗ್ ನ್ಯೂಸ್. ಒಂದು ದೊಡ್ಡ ಗುಂಪಿನವರು ಬಂದ್ರು, ಮನೆಗೆ ಬೆಂಕಿ ಹಾಕಿದ್ರು, ಮನೆಯಲ್ಲಿರೋದೆಲ್ಲ ದೋಚ್ಕೊಂಡು ಹೋದ್ರು. ನವೀನ್ ಮನೆಗೆ ಬೆಂಕಿ ಹಚ್ಚಿದ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ರೌಡಿ ಶೀಟರ್ ಅಜ್ನಾಮ್ ಸೇರಿ 4 ಬಂಧನ.
ಗುಂಪಿನೊಂದಿಗೆ ನವೀನ್ ಮನೆಗೆ ದಾಳಿ ಮಾಡಿದ್ರು ಗ್ಯಾಂಗ್ನವರು. ತುಮಕೂರಿನ ತಿಪ್ಪಟೂರಿನಲ್ಲಿ ತಲೆಮರೆಸ್ಕೊಂಡಿದ್ರಂತೆ ಈ ಗ್ಯಾಂಗ್ನವರು. 5 ದಿನ ತಲಾಶ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ನಾನು ಪ್ರತಿ ಸರಿ ಲೈವ್ ಬರ್ಬೇಕಾದ್ರೆ ಇದೇ ಮಾತು ಹೇಳ್ತೀನಿ, ಎಲ್ಲೋ ಏನೋ ಮಾಡಿದೀವಿ, ಯಾರಿಗೂ ಗೊತ್ತಾಗಲ್ಲ, ತುಂಬಾ ದೂರ ಹೋಗ್ಬೋಣ, ಅಲ್ಲೆಲ್ಲೋ ಇದ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ, ನೀವು ಗೊತ್ತಾಗ್ತೀರಾ. ನೀವು ಎಲ್ಲಿದ್ರು ಅಷ್ಟೇ, ಒಂದು ಸಣ್ಣ ಕ್ಲೂ ಇದ್ದೇ ಇರುತ್ತೆ, ನೀವು ಏನು ಮಾಡಿದ್ರು ಅಷ್ಟೇ. ಸೊ ಹಾಗಾಗಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆ ಮಟ್ಟದಲ್ಲಿ ಟ್ರ್ಯಾಕಿಂಗ್ ಮಾಡ್ತಾರೆ ಪೊಲೀಸ್ನವರು ಮತ್ತು CCB ಅಧಿಕಾರಿಗಳು ಪ್ಲಸ್ ಸೈಬರ್ ಕ್ರೈಮ್ನವರು. ಸೊ ಹಾಗಾಗಿ ನೀವೆಲ್ಲೂ ಬಚಾವಾಗೋಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಎಡಭಾಗದಲ್ಲಿ ನವೀನ್ ಮನೆ ಧ್ವಂಸ ಮಾಡಿದ್ದು ಹೆಂಗೆ ಮತ್ತು ಸಿಕ್ಕದಿಲ್ಲ ಹೆಂಗೆ ಬಹಳ ಕೋಟ್ಯಾನ್ಗಟ್ಟಲೆ ಆಸ್ತಿಗೆ ಹಾನಿ ಮಾಡಿದ್ದು ಮತ್ತು ದೋಚ್ಕೊಂಡು ಹೋಗಿದ್ದು, ಅವರೆಲ್ಲರೂ ಅರೆಸ್ಟ್ ಆಗಿದ್ದಾರೆ. ಈಗ ಎಲ್ಲಿಟ್ಟಿದ್ದಾರೆ ತಗೊಂಬನ್ನಿ ಅನ್ಬೇಕಷ್ಟೇ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಆರೋಪಿಗಳು ಅರೆಸ್ಟ್. ಇಲ್ಲಿಗೆ ಸ್ಪೆಷಲ್ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಾಲ ನಿಮ್ಮದು.